ಆಗಿದೆ. ನಾನು ಇವಾಗ ಒಂಚೂರು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ತುಂಬಿದ ಒಂದು ಹಾಗಲಕಾಯಿ ಪಲ್ಯ ಇದು. ನಾವೇನು ಪೀಸ್ ಮಾಡಿ ಏನು ಮಾಡಿಲ್ಲ ಇದು. ನೋಡಿ ವೀಕ್ಷಕರೇ, ಯಾವ ಥರ ಬಂದಿದೆ ಹಾಗಲಕಾಯಿ. ನೋಡಿ, ಬಿಸಿ ಇದೆ. ಒಂದ್ಸರಿ ನೋಡಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಒಂದ್ಸರಿ ಯಾವ ಥರ ಬಂದಿದೆ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಇಲ್ಲೊಂಚೂರು ಹಾಗಲಕಾಯಿ ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ kg ಅಷ್ಟಿದೆ ಹಾಗಲಕಾಯಿ. ಇದನ್ನು ಒಂದು ಸ್ವಲ್ಪ ಡಿಫ್ರೆಂಟಾಗಿರೋ ಒಂಚೂರು ಪಲ್ಯ ಮಾಡಿ ತೋರಿಸೋಣ ಅಂತ ಅಷ್ಟೇ. ಇದೊಂಚೂರು ವಾಶ್ ಮಾಡ್ಕೊತೀನಿ ನಾನು. ನೀರಿಗೆ ಹಾಕಿ ವಾಶ್ ಮಾಡಿಕೊಂಡು ನಿಮಗೆ ಅದು ಯಾವ ಥರ ಅಂತೇಳಿ ಹೇಳ್ತೀನಿ ನಿಮಗೆ. ನೋಡಿ, ಈ ಥರ ವಾಶ್ ಮಾಡ್ಕೊಳ್ಳೋಣ. ಹೀಗೇನೆ ಹಿಡಿಯಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ಥರ ವಾಶ್ ಮಾಡಿಕೊಂಡು ಒಂಚೂರು ಹಂಗೆ ಹಿಡಿಯಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು. ನೋಡಿ, ಈ ಥರ ಒಂಚೂರು ಹಿಂಗೆ ಕಟ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ವೀಕ್ಷಕರೇ. ನೋಡಿ, ಈ ಥರ ಇನ್ನೇನೇನು ಮಣ್ಣುಗಳಿರುತ್ತೆ ಅದನ್ನೆಲ್ಲ ಒಂಚೂರು ವಾಶ್ ಮಾಡಿಕೊಂಡ್ರೆ ಒಂಚೂರು ನಾವು ಮತ್ತೆ ತೊಳೆಯೋಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ ಒಂಚೂರೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ತೊಟ್ಟೆಲ್ಲ ತೆಗೆದ್ಬಿಟ್ಟು ಚೂರು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ. ನೋಡಿ, ಒಂದು ಅರ್ಧ kg ತೊಗೊಂಡಿದ್ದೀನಿ ನಾನು. ಇದನ್ನು ಈಗ ಒಂದು ಸ್ವಲ್ಪ ಒಳಗಿದ್ದಿರೋ ತಿರುಳು ತಕ್ಕೊಳ್ಳೋಣ ಹಿಂಗೆ. ನೋಡಿ ವೀಕ್ಷಕರೇ, ಇದನ್ನು ಈ ಥರ ಒಳಗಿರೋಂಥ ತಿರುಳನ್ನು ಹಿಂಗೆ ತಕ್ಕೊಳ್ಳೋಣ. ಇದು ತುಂಬಿದ್ದು ಮಾಡೋವಂಥ ಮಸಾಲೆ ತುಂಬಿ ಮಾಡೋವಂಥ ಒಂದು ಹಾಗಲಕಾಯಿ. ಹಾಗಾಗಿ ನಿಧಾನಕ್ಕೆ ಒಂಚೂರು ಎಲ್ಲ ತಕ್ಕೊಳ್ಳೋಣ. ಇದನ್ನು ಇದು ತಕ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ನೋಡಿ ವೀಕ್ಷಕರೇ, ನಾನು ಇಲ್ಲೆಲ್ಲ ಒಂಚೂರು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಕಟ್ ಮಾಡಿ ಒಳಗಿನ ಮಾತ್ರ ತಿರುಳು ತೆಗೆದಿಟ್ಕೊಂಡಿದ್ದೀನಿ. ಈ ತಿರುಳೇನು ಮತ್ತೆ ಬಿಸಾಕೋದೇನು ಬೇಡ, ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಂಚೂರು ಹಾಬಿನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಈ ತಿರುಳು ಎತ್ತಿಟ್ಟಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊತೀನಿ. ಪುಡಿ ಉಪ್ಪು ಸೇರಿಸ್ಕೊಂಡು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಒಂಚೂರು ಅದಕ್ಕೊಂಚೂರು ಮತ್ತೆ ನಾನು ಒಂಚೂರು ಬೇಯಿಸ್ಕೊತೀನಿ. ನಾನು ಒಂದು ಒಲೆ ಮೇಲೆ ಒಂದು ಹಬೆಯಲ್ಲಿ ನಾವು ಯಾವ ಥರ ಇಡ್ಲಿ ಬೇಯಿಸ್ತೀವೋ ಆ ಥರ ಒಂಚೂರು ಒಂದು 10 ನಿಮಿಷ ಇದನ್ನು ಒಂಚೂರು ಮೆತ್ತಗಾಗೋವರೆಗೂ ಬೇಯಿಸ್ಕೊಳೋಣ ಅಷ್ಟೇ. ಅದನ್ನು ಮಸಾಲೆ ತುಂಬಿ ನಾನು ತೋರಿಸ್ತೀನಿ. ನೋಡಿ, ಇವಾಗ ಒಂದು ಬಾನ್ ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಸ್ವಲ್ಪ ಪಾನ್ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಹಾಕಿದ್ದೀನಿ ನೀರು ಸ್ವಲ್ಪ ಹಾಕಿ ಇದು ಮಾಡ್ಕೊಳ್ಳೋಣ ಅಂತ. ಸ್ಟವ್ ಹಚ್ಬಿಟ್ಟು ನೀರು ಬಿಸಿ ಆಗಲಿ. ಅಷ್ಟೊತ್ತಿಗೆ ಇದನ್ನೆಲ್ಲ ಒಂಚೂರು ಜೋಡಿಸ್ಕೊಳ್ಳೋಣಂತೆ ಪ್ಲೇಟಲ್ಲಿ. ಒಂದು ಪ್ಲೇಟ್ ಇಟ್ಕೊಂಡು ಇದಕ್ಕೊಂಚೆಲ್ಲ ಜೋಡಿಸ್ತೀನಿ. ಇದನ್ನು ನೋಡಿ, ಥರ ಒಂಚೂರು ಹಬೆನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣಂತೆ. ಸ್ವಲ್ಪ ಇದೊಂಚೂರು ಮೆತ್ತಗಾಗಬೇಕು. ಹಾಗಾಗಿ ನೋಡಿ, ಈ ಥರ ಇಟ್ಕೊಂಡು ಅದೊಂಚೂರು ಮುಚ್ಚಿಟ್ಬಿಡೋಣ. ಅದಕ್ಕೂ ಬೇಯ್ಕೊಡುತ್ತೆ ಹಬೆನಲ್ಲಿ. ನೋಡಿ, ಈ ಥರ ಬೇಯಲಿ ವೀಕ್ಷಕರೇ. ಅಷ್ಟಕ್ಕೆ ನಾನು ಒಂಚೂರು ಮಸಾಲೆಗೆ ಜೋಡಿಸ್ಕೊತೀನಿ. ನೋಡಿ ವೀಕ್ಷಕರೇ, ಇದು ತಕ್ಕೊಳ್ಳೋಣ. ಇದನ್ನು ನೋಡಿ, ಇದು ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಬೆಂದಿದೆ. ಈಗ ಇದನ್ನು ತಕ್ಕೊಂಡು ಒಂಚೂರು ತಣ್ಣಗಾಗಕ್ಕೆ ಬೇಡ. ತಣ್ಣಗಾಗಿ ಬಿಟ್ಮೇಲೆ ಅದೊಂಚೂರು ಮಸಾಲೆ ನಾನು ಹುರ್ಕೊತೀನಿ ತಣ್ಣಗಾಗೋ ಅಷ್ಟೊತ್ತಿಗೆ. ಆಮೇಲೆ ನಿಮಗೆ ತುಂಬಿಟ್ಟು ಮಸಾಲೆ ಎಲ್ಲ ತುಂಬಿ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಒಂಚೂರು ಹಿಂಗೆ ತಕ್ಕೊಂಡು ಒಂಚೂರು ತಣ್ಣಗಾಗಲಿ ವೀಕ್ಷಕರೇ. ಅದೊಂದು ಸ್ವಲ್ಪ ನಿಮಗೆ ಆಮೇಲೆ ತೋರಿಸ್ತೀನಿ.
ಒಂಚೂರು ಪಾನ್ ಇಟ್ಕೊತೀನಿ ವೀಕ್ಷಕರೇ. ಇಲ್ಲಿ ಒಂದು ಪಾನ್ ಇಟ್ಟು ಇದೊಂಚೂರೆಲ್ಲ ಹುರ್ಕೊಳ್ಳೋಣಂತೆ. ನೋಡಿ ಒಂಚೂರು ಪಾನ್ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಕೊತೀನಿ. ಕಡಲೆ ಬೀಜ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದೇ ನಾನು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಮಾಡಿಕೊಂಡು ಒಂಚೂರು ಟ್ರೈ ಮಾಡಿ. ವೀಕ್ಷಕರೇ ಇದು ಆಗಿದೆ. ಇದೊಂದು ಸ್ವಲ್ಪ ನಾನು ತಕ್ಕೊಳ್ತೀನಿ. ನೋಡಿ ತಕ್ಕೊಂಡ್ಬಿಟ್ಟು ಸ್ವಲ್ಪ ಈಗ ಒಂಚೂರು ಮಸಾಲೆ ಹುರ್ಕೊಳ್ಳೋಣ. ಈಗ ಒಂದು ಸ್ಪೂನ್ ಅಷ್ಟು ನಾನು ಧನಿಯಾ ಹಾಕ್ತೀನಿ. ಕೊತ್ತಂಬರಿ ಬೀಜ ನೋಡಿ ಒಂದು ಧನಿಯಾ ಹಾಕ್ತೀನಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಸೋಂಪು ಕಾಳು ಹಾಕ್ತೀನಿ, ಒಂದು ಸ್ಪೂನಷ್ಟು. ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು. ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ನೋಡಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಂಚೂರು ಹುರ್ಕೊಳ್ಳೋಣ ವೀಕ್ಷಕರೇ. ಇದನ್ನು ನೋಡಿ ಘಮ ಬರ್ತಿದೆ ಈಗಲೇ ಇದು ನೋಡಿ. ಮತ್ತು ಇಲ್ಲೊಂದು ಸ್ವಲ್ಪ ಎಳ್ಳು ಸೇರಿಸ್ತೀನಿ ನಾನು. ನೋಡಿ ಒಂದು ಸ್ಪೂನಷ್ಟು ಎಳ್ಳು ಸೇರಿಸ್ತೀನಿ. ಎಳ್ಳು ಸೇರಿಸ್ಬಿಟ್ಟು ವೀಕ್ಷಕರೇ ಇಲ್ಲಿ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇದನ್ನು ಸೇರಿಸ್ತೀನಿ ಇಲ್ಲಿ. ಮತ್ತು ಕಡಲೆ ಬೀಜ ಇದನ್ನು ಈ ಕಡೆ ಹಾಕ್ಬಿಟ್ಟು ಇದನ್ನು ಸೇರಿಸ್ತೀನಿ. ನೋಡಿ ಇದನ್ನು ಸೇರಿಸ್ಕೊಂಡು ಮತ್ತು ನಾನಿಲ್ಲಿ ಇದನ್ನು ತೊಗೊಂಡಿದ್ನಲ್ಲ ವೀಕ್ಷಕರೇ, ಇದು ಒಳಗಿನ ತಿರುಳು ತೊಗೊಂಡಿದ್ನಲ್ಲ ಹಾಗಲಕಾಯಿದು, ಇದನ್ನು ಇಲ್ಲಿ ಸೇರಿಸ್ತೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಮತ್ತು ಇನ್ನೊಂದು 2-3 ಐಟಮ್ ಸೇರಿಸ್ಬೇಕಾಗುತ್ತೆ. ಇದು ತೋರಿಸ್ತೀನಿ ನಿಮಗೆ. ಒಂಚೂರು ತಣ್ಣಗಾಗಲಿ ಇದೊಂದು ಸ್ವಲ್ಪ. ಅಷ್ಟೊತ್ತಿಗೆ ನಾನು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಅದನ್ನು ಒಂಚೂರು ತೋರಿಸ್ತೀನಿ ನಿಮಗೆ. ನೋಡಿ ಇದೊಂಚೂರು ದಂಟು ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂಚೂರು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಎಣ್ಣೆದೇನು ಅವಶ್ಯಕತೆ ಇರೋದಿಲ್ಲ. ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಇದೊಂಚೂರು ಇದು ಹುರ್ಕೊಳ್ಳೋಣ ವೀಕ್ಷಕರೇ. ದಂಟು ಅದೊಂದು ಸ್ವಲ್ಪ ರೋಸ್ಟ್ ಆದಂಗೆ ಆಗುತ್ತೆ. ಡಿಫ್ರೆಂಟಾಗಿರೋವಂಥ ಹಾಗಲಕಾಯಿ, ತುಂಬಿದ ಹಾಗಲಕಾಯಿ ಇದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ವೀಕ್ಷಕರೇ. ಯಾವುದೋ ಹೇಳಿದ್ದು ರೆಸಿಪಿನ, ಹಾಗಾಗಿ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ವೀಕ್ಷಕರೇ. ನೋಡಿ ಇಲ್ಲಿ ಒಂಚೂರು ಹಾಗಲಕಾಯಿ ಎಲ್ಲ ಒಂಚೂರು ತಣ್ಣಗಾಗಿದೆ. ಈ ಟೈಮಲ್ಲಿ ಒಂಚೂರು ಮಸಾಲೆ ಎಲ್ಲ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಒಂಚೂರು ರುಬ್ಕೊಂಡು ಅದನ್ನು ಒಂಚೂರು ಅದಕ್ಕೆ ತುಂಬ್ಕೊಳ್ಳೋಣ ಹಾಗಲಕಾಯಿಗೆ. ನೋಡಿ ನಾನು ಸ್ವಲ್ಪ ಒಂದು ಜಾರ್ ತೊಗೊಂಡಿದ್ದೀನಿ. ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಮಸಾಲೆ ಇದಕ್ಕೆ ಸೇರಿಸ್ತೀನಿ ನಾನು. ನೋಡಿ ಇದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂಚೂರು ಖಾರದ ಪುಡಿ ಎಲ್ಲ ಸೇರಿಸ್ಕೊಳ್ಳೋಣ. ಒಂಚೂರೆಲ್ಲ ಸೇರ್ಕೊಂಡು ತರಿ ಮಾಡ್ಕೊಳ್ಳೋಣ. ಏನು ನುಣ್ಣಗಾಗೋವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತರಿ ಆದರೆ ಸಾಕಾಗುತ್ತೆ. ನೋಡಿ ವೀಕ್ಷಕರೇ ಹಿಂಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ. ನೋಡಿ ನನಗೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ 1.5 ಸ್ಪೂನು, ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ತೀನಿ. ಮತ್ತು ಉಪ್ಪು ಸೇರಿಸೋಣಂತೆ. ಪುಡಿ ಉಪ್ಪು ಸೇರಿಸ್ತೀನಿ. ನೋಡಿ ಇದಕ್ಕಾಗುವಷ್ಟು ಉಪ್ಪು ಸೇರಿಸ್ತೀನಿ ನಾನು. ಮತ್ತು ಇಲ್ಲಿ ಹುಣಸೆಹಣ್ಣು ಬೇಕಾಗುತ್ತೆ ವೀಕ್ಷಕರೇ. ಇದೊಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ಳೋಣ. ಮತ್ತು ಇಲ್ಲಿ ಬೆಲ್ಲದ ಪಾಕ ಇದೆ ನೋಡಿ, ಮಾಡಿಟ್ಟಿರೋಂಥ ಬೆಲ್ಲದ ಪಾಕ ಇದು. ಅದು ಏನಕ್ಕೋ ಒಂದ್ಸರಿ ಮಾಡಿದ್ದು ಹಾಗೆ ಇಟ್ಟಿದ್ದೆ ನಾನು. ಅದನ್ನು ಈ ಕಡೆ ಸೇರಿಸ್ತೀನಿ. ಇಷ್ಟು ಹಾಕ್ಬಿಟ್ಟು ಒಂಚೂರು ತರಿ ಮಾಡಿ ರುಬ್ಕೊಳ್ಳೋಣ. ನಾನು ಒಂಚೂರು ಪ್ಲೇಟಿಗೆ ತೆಗೆದಿಟ್ಕೊತಿದ್ದೀನಿ. ಈ ತರಿಯಾಗಿ ನಾವು ಏನು ರುಬ್ಕೊಂಡಿದ್ದೀವಂಥ ಮಸಾಲೆ ಎಲ್ಲ ಇಲ್ಲಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಸೇರಿಕೊಂಡಿದೆ. ಇವಾಗ ಒಂಚೂರು ಇದು ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಹಬೆನಲ್ಲಿ ಅದನ್ನು ಈ ಕಡೆ ಫಿಲ್ ಮಾಡ್ಕೊಳ್ಳೋಣಂತೆ. ನೋಡಿ
ತೋರಿಸ್ತೀವಿ. ಇದು ಈ ಥರ ಎಂಥರ ಫಿಲ್ ಮಾಡೋದು ಅಂದರೆ ನೋಡಿ, ಈ ಥರ ಹಿಂಗೆ ಎಷ್ಟಾಗುತ್ತೆ ಅಷ್ಟೇ ಒಂಚೂರು ತುಂಬ್ಕೊಳೋಣ. ಹಿಂಗೆ ನೋಡಿ, ಈ ಥರ ಎಲ್ಲದನ್ನು ತುಂಬಿಟ್ಕೊಂಡು ಒಂಚೂರು ಎಣ್ಣೆಯಲ್ಲಿ ಮತ್ತೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ. ಇದೊಂಚೂರು ನೋಡಿ ತೋರಿಸ್ತೀನಿ ಎಲ್ಲ ಮಾಡಿ. ಒಂಚೂರು ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಒಂದು ಸ್ವಲ್ಪ ಬಾಣಲಿಗೆ ಒಂದು ಪಾನಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದನ್ನು ಒಂಚೂರು ನಾವು ಎಣ್ಣೆನ ಬಾಡಿಸ್ಕೊಳೋಣಂತೆ. ಮಾಡಿಸ್ಕೊಂಡ್ರೆ ತುಂಬಿದ ಹಾಗಲಕಾಯಿ ಅಂತ ರೆಡಿ ಆಗುತ್ತೆ ನೋಡಿ. ಒಂಚೂರು ಬಾಣಲಿ ಪಾನಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೆರಡು ಮೂರು ಸ್ಪೂನು ನಾನು ಆಯಿಲ್ ಸೇರಿಸ್ತೀನಿ, ಇಲ್ಲಿ ಎಣ್ಣೆ ಸೇರಿಸ್ತೀನಿ ನೋಡಿ. ಒಂದು 3 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಅದು ಎಣ್ಣೆ ಕಾದ್ಮೇಲೆ ಇದೊಂಚೂರು ನಾನು ಫ್ರೈ ಮಾಡ್ಕೊಳ್ಳೋಣ ಹಿಂಗೆ. ಅದೆಲ್ಲ ಹಾಕಿದ್ರೆ ಬೆಂದಿದೆ, ಅದು ಏನು ಮತ್ತೇನು ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಬೇಯಿಸೋ ಅಂಥದ್ದು. ಸ್ವಲ್ಪ ಒಂಚೂರು ಬಾಡಿಸ್ಕೊಳ್ಳೋಣ ಅಷ್ಟೇ ನೋಡಿ. ಈಗ ಎಣ್ಣೆ ಕಾಯ್ತಾ ಇದೆ. ಇವಾಗ ಇದನ್ನು ಸೇರಿಸ್ಕೊಳ್ಳೋಣ, ತುಂಬಿರೋ ಅಂಥ ಒಂದು ಹಾಗಲಕಾಯಿನ. ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ನೋಡಿ. ಚೂರು ಎಣ್ಣೆಗೆ ಥರ ಚೂರು ಬಾಡಿಸ್ಕೊಳ್ಳೋಣ ಅಂತ. ಎಣ್ಣೆ ಒಂದು ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಏನು ನಾವು ಮಸಾಲೆ ತುಂಬಿಟ್ಟು ಉಳ್ಕೊಂಡಿದೆಯಲ್ಲ, ನಾವು ಇದನ್ನು ಹಾಕೊಂಡು ಸೇರಿಸ್ಕೊಳ್ಳೋಣ ನೋಡಿ. ಈ ಚಪಾತಿಗಾಗಲಿ ಒಂದು ಸೈಡ್ ಡಿಶ್ಶಾಗಲಿ ಅನ್ನಕ್ಕೆ ಒಂಚೂರು ನೆಂಚ್ಕೊಳ್ಳೋಕ್ಕಾಗಲಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡಾಗ ಒಂದ್ಸರಿ ಹೊಸ ಟೇಸ್ಟ್ ಇದು. ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು. ಒಂದ್ಸರಿ ಯಾವ ಥರ ಬರುತ್ತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಅದು ಹಾಗಲಕಾಯಿ ಬೆಂದಿರೋದ್ರಿಂದ, ಇದು ಹಬೆನಲ್ಲಿ ಬೆಂದಿರೋದ್ರಿಂದ ಏನು ತೀರಾ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ವೀಕ್ಷಕರೇ ನೋಡಿ. ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಾಗಿದೆ. ನಾನಿವಾಗ ಒಂಚೂರು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ. ತುಂಬಿದ ಒಂದು ಹಾಗಲಕಾಯಿ ಪಲ್ಯ ಇದು. ನಾವೇನು ಪೀಸ್ ಮಾಡಿ ಏನು ಮಾಡಿಲ್ಲ ಇದು. ನೋಡಿ ವೀಕ್ಷಕರೇ, ಯಾವ ಥರ ಬಂದಿದೆ ಹಾಗಲಕಾಯಿ. ನೋಡಿ ಬಿಸಿ ಇದೆ. ಒಂದ್ಸರಿ ನೋಡಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಒಂದ್ಸರಿ ಯಾವ ಥರ ಬಂದಿದೆ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ವೀಕ್ಷಕರೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.